ಇವತ್ತೇನಾದ್ರೂ ಹೊಸದಾದ ಒಂದು ರೆಸಿಪಿ ತಿನ್ಬೇಕು ಅನ್ನಿಸ್ತಿದೆ. ಏನಾರ ಒಂದು ಹೊಸ ರೆಸಿಪಿ ಮಾಡೋದ? ಏನ್ ಮಾಡ್ತೀಯಮ್ಮ ಹೊಸ ರೆಸಿಪಿ? ಹೊಸ ರೆಸಿಪಿ ನಿನಗೆ ಏನ್ ಬೇಕು? ನಾನು ಮಾರ್ಕೆಟ್ಗೆ ಬೆಳಗ್ಗೆ ಹೋಗಿ ಪಾಲಕ್ ಸೊಪ್ಪು ತಂದಿದ್ದೀನಿ. ಪಾಲಕ್ ಸೊಪ್ಪು ತಂದಿದ್ಯಾ? ಹೌದು. ಅದರಿಂದ ವೆಜ್ ಇಂದ ಮಾಡೋ ಕೈಮಾ ಉಂಡೆ ಮಾಡ್ಕೊಡ್ತೀನಿ. ಪಾಲಕ್ ಸೊಪ್ಪು ಯಾವುದು? ಪಾಲಕ್ ಸೊಪ್ಪಿಂದು ವೆಜ್ ಕೈಮಾ ಉಂಡೆ. ಫ್ರೆಂಡ್ಸ್, ಇದು ಯಾವ್ದೋ ಹೊಸ ರೆಸಿಪಿ. ನೀನು ತಿಂದಿಲ್ಲ, ನಾನು ತಿಂದಿಲ್ಲ. ನಾವು ಚಿಕನ್ ಮಟನ್ ತಿನ್ನಲ್ಲ. ಎಸ್ಪೆಷಲಿ ಹೇಳ್ಬೇಕು ಅಂದ್ರೆ ಇದು ಯಾವ್ದೋ ನಮ್ಮಮ್ಮ ಹೊಸದ್ ನೋಡ್ಬಿಟ್ಟಿದೆ, ಎಲ್ಲೋ ತಿಳ್ಕೊಬಿಟ್ಟಿದೆ ನೋಡಿ, ಇಲ್ಲ ಯಾರೋ ಹೇಳ್ಕೊಟ್ಬಿಟ್ಟವ್ರೆ. ವೆಜ್ ಪಾಲಕ್ ಕೈಮಾ ಮಾಡುತ್ತಂತೆ. ಅದ್ ಹೆಂಗಿರುತ್ತೆ ಗೊತ್ತಿಲ್ಲ, ನಮ್ಮಮ್ಮ ಮಾಡ್ಕೊಡ್ತಾರೆ. ನಾನಂತೂ ಲಾಸ್ಟ್ ಟೈಮ್ ತಿಂದು ಹೇಗಿತ್ತು ಅಂತ ಖಂಡಿತವಾಗ್ಲೂ ಹೇಳ್ತೀನಿ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಯಾವ ರೀತಿ ನೀವು ವೆಜ್ ಪಾಲಕ್ ಕೈಮಾ ರೆಸಿಪಿನ ಮನೆಯಲ್ಲೇ ಈಸಿಯಾಗಿ, ರುಚಿಕರವಾಗಿ, ಆರೋಗ್ಯಕರವಾಗಿ ಮಾಡೋದು ಅಂತ ನೋಡೋಣ. ವಿಡಿಯೋನ ಶುರು ಮಾಡಕ್ಕಿಂತ ಮುಂಚೆ ಯಾರಿನ ನಮ್ಮ ಒಂದು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಬನ್ನಿ ಬೇಗ ವಿಡಿಯೋನ ಶುರು ಮಾಡೋಣ. ರೆಡಿನಾ ಅಮ್ಮ? ನಾನು ಯಾವಾಗ್ಲೂ ರೆಡಿ. ನಮ್ಮಮ್ಮನೂ ಕೂಡ ರೆಡಿ ಆಗಿದ್ರೆ ನೀವು ಕೂಡ ನೋಡೋದಕ್ಕೆ ರೆಡಿಯಾಗಿ. ನೋಡಕ್ಕಿಂತ ಮುಂಚೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಅನ್ನ ಮಾಡಿ, ಸಬ್ಸ್ಕ್ರೈಬ್ ಅನ್ನ ಮಾಡೋದನ್ನ ಮರಿಲೇಬೇಡಿ. ಸಬ್ಸ್ಕ್ರೈಬ್ ಅನ್ನ ಮಾಡಿ. ಇದೇ ರೀತಿ ನಮ್ಮ ಒಂದು ಚಾನೆಲ್ ಅನ್ನ ನೋಡ್ತಾ ಇರಿ. ಬನ್ನಿ ವಿಡಿಯೋ ಶುರು ನೋಡ್ತಾ ಇರ್ಬೋದು ಫ್ರೆಂಡ್ಸ್. ನಮ್ಮ ಒಂದು ಪಾಲಕ್ ಸೊಪ್ಪಿನ ಕೈಮಾ, ವೆಜ್ ಕೈಮಾ ಮಾಡೋಕ್ಕೋಸ್ಕರ ಪಾಲಕ್ ಇಂಗ್ರೀಡಿಯೆಂಟ್ಸೇ ಮೇನ್ ಆಗಿರುತ್ತೆ. ಪಾಲಕ್ ಸೊಪ್ಪು ಮೇನ್ ಇಂಗ್ರೀಡಿಯೆಂಟ್ಸು. ಪಾಲಕ್ ಸೊಪ್ಪನ್ನ ಒಂದ್ 2 ಕಟ್ಟು ಚೆನ್ನಾಗಿರೋದನ್ನ ಈ ರೀತಿ ಬಿಡಿಸಿಟ್ಕೊಂಡಿದೀವಿ ನೀರ್ಗಾಕಿ. ಈಗ ಪಾಲಕ್ ಸೊಪ್ಪು 2 ಕಟ್ಟು ಚೆನ್ನಾಗಿರೋದ್ ನೀವು ತಗೋಬೇಕಾಗುತ್ತೆ. 2 ಕಟ್ ಪಾಲಕ್ ಸೊಪ್ಪು ತಗೊಂಡಾದ ನಂತರ ಏನೊಂದು ಇಲ್ಲಿ ನೋಡ್ತಾ ಇರ್ಬೋದು, ಕೊತ್ತಂಬರಿ ಸೊಪ್ಪು ಬೇಕಾಗುತ್ತೆ. ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದೆರಡು ಬೆಳ್ಳುಳ್ಳಿನ ಹೆಸಲನ್ನ ಎಡ್ದಿಟ್ಕೊಂಡಿದೀವಿ, 2 ಮೆಣಸಿಕಾಯಿ, 1-2 ಇಂಚು ಶುಂಠಿ, 2 ಚಕ್ಕೆ, 4 ಲವಂಗ, ಹಾಗೆ 1 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದೀವಿ. ಇದ್ರ ಜೊತೆಗೇನೆ ನಿಮ್ಗೆ ಟೊಮೊಟೊ ಬೇಕಾಗುತ್ತೆ. 3 ಟೊಮೊಟೊ ಬೇಕಾಗುತ್ತೆ. 1 ಕಪ್ಪು ಕಡಲೆ ಹಿಟ್ಟು, 1 ಸ್ಪೂನ್ ಆಗೋಷ್ಟು ಗರಂ ಮಸಾಲ, 1 ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ, 1 ಸ್ಪೂನ್ ಆಗೋಷ್ಟು ನಿಮ್ಗೆ ಧನಿಯಾ ಪೌಡರ್ ತಗೋಬೇಕಾಗುತ್ತೆ. ಒಂದು ಅರ್ಧ ಸ್ಪೂನ್ ಆಗೋಷ್ಟು ಏನೊಂದು ಅರ್ಶಿನ ತಗೋಬೇಕಾಗುತ್ತೆ. ಹಾಗೆ 4 ಏಲಕ್ಕಿನ ತಗೊಂಡಿದೀವಿ. ಜೊತೆಗೆ ಒಂದ್ ಸ್ವಲ್ಪ ಕಾಯಿ ತುರಿಯನ್ನ ಬಳಸಿದೀವಿ. ಕಾಯಿ ತುರಿ ಆಪ್ಷನಲ್ ಆಗಿರುತ್ತೆ, ನಿಮಗ್ ಬೇಡ ಅಂದ್ರೆ ಇದನ್ನ ಸ್ಕಿಪ್ ಮಾಡ್ಕೋಬಹುದಾಗಿರುತ್ತೆ. ನೋಡಿದ್ರಲ್ಲ, ನಮ್ಮ ಒಂದು ಪಾಲಕ್ ಸೊಪ್ಪಿನ ವೆಜ್ ಕುರ್ಮಾ ಮಾಡೋಕ್ಕೋಸ್ಕರ ಇದಿಷ್ಟು ಇಂಗ್ರೀಡಿಯೆಂಟ್ಸ್ ಅನ್ನ ನಾವು ತಗೊಂಡಿದೀವಿ. ಮೇಯ್ನ್ ಆಗಿ ಪಾಲಕ್ ಸೊಪ್ಪನ್ನ ನೀವು ಮೇಯ್ನ್ ಆಗಿ ಚೆನ್ನಾಗಿರೋ ಪಾಲಕ್ ಸೊಪ್ಪನ್ನ ತಗೋಬೇಕಾಗುತ್ತೆ. ತೊಳೆದು ಈಗ ನೀರಲ್ಲಿ ಹಾಕಿ ಇಟ್ಟಿದೀವಿ. ಈಗ ನೋಡ್ತಾ ಇರ್ಬೋದು, ನೀರಲ್ಲಿ ಇದನ್ನ ಹಾಕಿ ಇಟ್ಟಿದೀವಿ. ಈಗ ಯಾವ ರೀತಿ ಮಾಡೋದು ಅಂತ ನೋಡ್ತಾ, ಮೊದಲಿಗೆ ತಗೊಂಡಿರುವಂತ ಪಾಲಕ್ ಸೊಪ್ಪು ಏನಿದೆ ಅದನ್ನ ಒಂದೊಂದ್ ಸ್ವಲ್ಪನೇ ಎತ್ಕೊಂಡು ನೀಟಾಗಿ ಸಣ್ಣದಾಗಿ ಹೆಚ್ಕೋಬೇಕಾಗುತ್ತೆ. ಈಗ ನಾನು ನಿಮ್ಗೆ ಒಂದ್ ಸ್ವಲ್ಪ ತೋರಿಸ್ತೀನಿ. ಈಗ ಒಂದ್ ಸ್ವಲ್ಪ ನೀವು ನೀಟಾಗಿ ಸಣ್ಣದಾಗಿ ಹೆಚ್ಕೊಳ್ಳಿ. ಈಗ ನೋಡಿ, ಈ ರೀತಿ ಸಣ್ಣದಾಗಿ ನೀವು ಹೆಚ್ಕೋಬೇಕಾಗುತ್ತೆ. ಈಗ ಎಲ್ಲ ಒಂದು ಪಾಲಕ್ ಸೊಪ್ಪನ್ನ ನೋಡ್ತಾ ಇರ್ಬೋದು, ಈ ರೀತಿ ಸಣ್ಣದಾಗಿ ಹೆಚ್ಚಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಆದ್ರಿಂದ ಸಣ್ಣದಾಗಿ ಈ ರೀತಿ ಹೆಚ್ಕೋತಾ ಇದ್ದೀನಿ. ನೋಡಿ, ನೀವೆಷ್ಟು ಸಣ್ಣದಾಗಿ ಹೆಚ್ತೀರಾ ಅಷ್ಟು ಚೆನ್ನಾಗಿ ಬರುತ್ತೆ ನಮ್ಮ ಒಂದು ಪಾಲಕ್ ಸೊಪ್ಪಿನ ವೆಜ್ ಕೈಮಾ. ಹೌದು, ನೀವೇನಾದ್ರೂ ನಾನ್ ವೆಜ್ ತಿನ್ನಲ್ಲ ಅಂದ್ರೆ ಈ ಒಂದು ವೆಜ್ ಕೈಮಾ ತುಂಬಾ ಚೆನ್ನಾಗಿರುತ್ತೆ ಪಾಲಕ್ ಸೊಪ್ಪಲ್ಲಿ. ನೀವಂತೂ ಟ್ರೈ ಮಾಡಲೇಬೇಕು. ವಿಡಿಯೋ ನೋಡ್ತಿದ್ದೀರಾ ಅಂದ್ರೆ ಖಂಡಿತವಾಗ್ಲೂ ಟ್ರೈ ಮಾಡಿ. ನೀವು ಕೂಡ ಮಾಡಬೇಕು ಅಂತ ಈ ಒಂದು ವಿಡಿಯೋನ ನೋಡ್ತಾ ಇರ್ತೀರಾ. ಖಂಡಿತವಾಗ್ಲೂ ಚೆನ್ನಾಗಿ ಬರುತ್ತೆ. ಅನ್ನಕ್ಕೆ, ಸಾಂಬಾರಾಗಿ, ಜೊತೆಗೆ ನೀವೇನಾದ್ರೂ ಚಪಾತಿಗೂ ತಿನ್ಬೋದು, ದೋಸೆಗೂ ತಿನ್ಬೋದು, ಪೂರಿಗೂ ತಿನ್ಬೋದಾಗಿರುತ್ತೆ, ಮುದ್ದೆಗೂ ಕೂಡ ಇದು ಹೊಂದ್ಕೊಳ್ಳುತ್ತೆ. ನೋಡಿದ್ರಲ್ಲ, ಈ ರೀತಿ ಸಣ್ಣದಾಗಿ ಹೆಚ್ಕೋಬೇಕಾಗುತ್ತೆ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಈಗ ಕಾಣಿಸ್ತಿದೆ ಅನ್ಕೋತೀನಿ. ಈ ರೀತಿ ಸಣ್ಣದಾಗಿ ಹೆಚ್ಕೊಂಡ್ರೆ ಅದು ಹೊಂದ್ಕೊಳ್ಳುತ್ತೆ. ಆದ್ರಿಂದ ಈಗ ಇದೇ ರೀತಿ ಎಲ್ಲವನ್ನು ಕೂಡ ಹೆಚ್ಕೊಳ್ಳೋಣ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ ನೀಟಾಗಿ ಸಣ್ಣಕ್ಕೆ ಎಲ್ಲ ಒಂದು ಸೊಪ್ಪನ್ನ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿದೀವಿ. ಈ ರೀತಿ ಸಣ್ಣದಾಗಿ ಹೆಚ್ಚಿದ್ದ ಸೊಪ್ಪನ್ನ ಒಂದು ಬೇಸನ್ಗೆ ನೀವು ಹಾಕೋಬೇಕಾಗುತ್ತೆ, ಅಥವಾ ಒಂದು ಬೌಲ್ಗೆ ನೀವು ಸೇರಿಸ್ಕೋಬೇಕಾಗುತ್ತೆ. ಈಗ ಬೌಲ್ಗೆ ಎಲ್ಲ ಒಂದು ಸೊಪ್ಪನ್ನ ಸೇರಿಸ್ಕೊಂಡಿದೀನಿ. ಈ ಒಂದು ಸೊಪ್ಪಿಗೆ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಪುಡಿ ಉಪ್ಪನ್ನ ಆಡ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಪುಡಿ ಉಪ್ಪನ್ನ ಹಾಕಿ, ನೀವು ಈ ಒಂದು ಸೊಪ್ಪಿಗೆ ಈಗ ಪುಡಿ ಉಪ್ಪನ್ನ ಹಾಕ್ತೀನಿ. ನೀವು ಒಂದಷ್ಟು ಪುಡಿ ಉಪ್ಪನ್ನ ಈ ರೀತಿ ಉಪ್ಪನ್ನ ಹಾಕೋಬೇಕಾಗುತ್ತೆ. ಉಪ್ಪನ್ನ ಹಾಕೊಂಡ ನಂತರ ಎಲ್ಲ ಒಂದು ಉಪ್ಪನ್ನ ನೀಟಾಗಿ ಮಿಕ್ಸ್ ಮಾಡಿ
ಕಲಿಸ್ಬೇಕು. ಸೊಪ್ಪಿಗೆ ಉಪ್ಪನ್ನ ಹಾಕಿ ಕಲಿಸ್ಕೋಬೇಕು. ನೋಡ್ತಾ ಇದ್ದೀರಾ, ಕಾಣಿಸ್ತಿದೆ ಅನ್ಕೋತೀನಿ. ಈ ರೀತಿ ಉಪ್ಪನ್ನ ಕಲಸಿ ಸೊಪ್ಪಿಗೆ ಒಂದು 10 ನಿಮಿಷಗಳ ಕಾಲ ನೀಟಾಗಿ ಸೊಪ್ಪೆಲ್ಲವೂ ಕೂಡ ಸೊಪ್ಪಿನಲ್ಲಿರುವಂತ ನೀರಿನಂಶ ಎಲ್ಲವೂ ಕೂಡ ಬಿಡುತ್ತೆ. ಈಗ ಉಪ್ಪನ್ನ ಸೇರಿಸಿರೋದ್ರಿಂದ ಸೊಪ್ಪಿನಲ್ಲಿರುವಂತ ನೀರಿನಂಶ ಎಲ್ಲವನ್ನು ಕೂಡ ಈ ನೀರಿನಂಶ ಎಲ್ಲವೂ ಕೂಡ ಈಚೆಗೆ ಬರ್ತಾ ಹೋಗುತ್ತೆ. ಸೊಪ್ಪಲ್ಲಿರುವಂತ ನೀರಿನಂಶ ಎಲ್ಲವನ್ನು ಕೂಡ ನಾವು ತೆಕ್ಕೋಬೇಕಾಗುತ್ತೆ. ಆದ್ರಿಂದ ಒಂದು 10 ನಿಮಿಷ ಬಿಟ್ಬಿಡೋಣ. 10 ನಿಮಿಷ ಆದ ನಂತರ ಈ ಒಂದು ಸೊಪ್ಪಲ್ಲಿರೋ ನೀರೆಲ್ಲ ಬಿಟ್ಟಿರುತ್ತೆ. ಆ ನಂತರ ನೀರನ್ನ ಸಪ್ರೇಟ್ ತಗೊಳ್ಳೋಣ. ಆ ನೀರೊಂದು ಅವಶ್ಯಕತೆ ಇರೋದಿಲ್ಲ ನಮಗೆ. ಸೊಪ್ಪಿನ ನೀರು, ಸೊಪ್ಪಲ್ಲಿರೋ ನೀರೆಲ್ಲ ಬಿಟ್ಕೋಬೇಕು. ಸೊಪ್ಪಲ್ಲಿರೋ ನೀರೆಲ್ಲ ತೆಕ್ಕೊಂಡ್ರೆ ಆಗ ತುಂಬಾ ಚೆನ್ನಾಗಿರುತ್ತೆ. ಈಗ ಇದು 10 ನಿಮಿಷಗಳ ಕಾಲ ಬಿಡೋಣ ಹಿಂಗೆ. ಅಲ್ಲಿ ಗಂಟ ನಾವು ಇದಕ್ಕೆ ನಮ್ಮ ಒಂದು ಪಾಲಕ್ ಸೊಪ್ಪಿನ ವೆಜ್ ಕೈಮಾ ಮಾಡೋಕೆ ನಾವು ಮಸಾಲೆನ ರೆಡಿ ಮಾಡ್ಕೊಳ್ಳೋದು ಫ್ರೆಂಡ್ಸ್. ಈಗ ನಮ್ಮ ಒಂದು ಕೈಮಾಗೆ ಮಸಾಲೆ ರೆಡಿ ಮಾಡೋಕೆ ಒಂದು ಜಾರನ್ನ ತಗೊಂಡು ಏನೊಂದು ಹೆಚ್ಚಿಟ್ಕೊಂಡಿದ್ವಿ ಈರುಳ್ಳಿ, ಅದೇ ಈರುಳ್ಳಿ ಎಲ್ಲವನ್ನು ಕೂಡ ಸೇರಿಸ್ಕೊಳ್ಳೋಣ. ಈರುಳ್ಳಿ ಎಲ್ಲವನ್ನು ಕೂಡ ಸೇರಿಸ್ಕೊಂಡ ನಂತರ ತಗೊಂಡಿರುವಂತ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡ ನಂತರ ತಗೊಂಡಿರುವಂತ ಶುಂಠಿಯನ್ನು ಕೂಡ ಸೇರಿಸ್ಕೊಳ್ಳೋಣ. ಶುಂಠಿಯನ್ನು ಸೇರಿಸ್ಕೊಂಡ ನಂತರ ತಗೊಂಡಿರುವಂತ ಬೆಳ್ಳುಳ್ಳಿನೂ ಕೂಡ ಆಡ್ ಮಾಡ್ಕೋತೀನಿ. ಬೆಳ್ಳುಳ್ಳಿನೂ ಕೂಡ ಸೇರಿಸ್ತಿದ್ದೀನಿ. ಜೊತೆಗೆ 2 ಮೆಣಸಿಕಾಯಿನೂ ಕೂಡ ಆಡ್ ಮಾಡ್ಕೋತಿದ್ದೀನಿ. ತಗೊಂಡಿರುವಂತ ಚಕ್ಕೆನೂ ಕೂಡ ಆಡ್ ಮಾಡ್ಕೊಳ್ಳೋಣ. ತಗೊಂಡಿರುವಂತ ಲವಂಗನೂ ಕೂಡ ಹಾಕೊಳ್ಳೋಣ. ಲವಂಗನೂ ಕೂಡ ಸೇರಿಸ್ತಿದ್ದೀನಿ. ಲವಂಗನ ಸೇರಿಸಿದ ನಂತರ 2 ಏಲಕ್ಕಿ ಕಾಯಿನ ತಗೊಂಡಿದ್ವಿ. ಇಲ್ಲಿ 2 ಏಲಕ್ಕಿ ಕಾಯಿಯನ್ನು ಕೂಡ ಹಾಕೋತಾ ಇದೀವಿ. ನಂತರ ಈ ಒಂದು ಕಾಯಿ ತುರಿಯನ್ನು ಕೂಡ ಹಾಕೋತಿದೀವಿ. ಕಾಯಿ ತುರಿ ಆಪ್ಷನಲ್ ಆಗಿರುತ್ತೆ, ನೀವು ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೋಬಹುದು. ಇಲ್ಲಿ ನಾವು ಒಂದ್ ಸ್ವಲ್ಪ ರುಚಿಗೋಸ್ಕರ ಒಂದ್ ಸ್ವಲ್ಪ ಕಾಯಿ ತುರಿನ ಹಾಕೋತಿದೀವಿ. ಈಗ ಇದನ್ನ ನೀಟಾಗಿ ಒಂದ್ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನೀಟಾಗಿ ತರ್ತರಿಯಾಗಿ ರುಬ್ಕೋಬೇಕು. ನೈಸಾಗಿ ರುಬ್ಬಕ್ ಹೋಗ್ಬಿಡಿ, ತರ್ತರಿಯಾಗಿ ರುಬ್ಕೊಳ್ಳೋಣ. ಈಗ ತರ್ತರಿಯಾಗಿ ಇದನ್ನ ನೀಟಾಗಿ ರುಬ್ಕೊಂಡು ನೋಡ್ತಾ ಇರ್ಬೋದು ಫ್ರೆಂಡ್ಸ್. ಈಗ ನೋಡ್ತಾ ಇದ್ದೀರಾ, ಈಗ ನೀಟಾಗಿ ತರ್ತರಿಯಾಗಿ ರುಬ್ಕೊಂಡು ಬಂದಿದೀವಿ. ನೋಡ್ತಾ ಇರ್ಬೋದು, ಈ ರೀತಿ ತರ್ತರಿಯಾಗಿದ್ರೆ ನಮ್ಮ ಒಂದು ಕೈಮಾಗೆ, ಅದು ಪಾಲಕ್ ಸೊಪ್ಪಿನ ವೆಜ್ ಕೈಮಾಗೆ ತುಂಬಾ ಚೆನ್ನಾಗಿರುತ್ತೆ. ನೀವು ನೈಸಾಗಿ ರುಬ್ಬಿದ್ರೆ ಈ ಒಂದು ಗ್ರೇವಿ ಚೆನ್ನಾಗಿ ಬರೋದಿಲ್ಲ. ಆದ್ರಿಂದ ಇಷ್ಟ ಆದ್ರೆ ಫ್ರೆಂಡ್ಸ್. ಈಗ ನೀಟಾಗಿ ಈ ಒಂದು ಉಪ್ಪನ್ನ ಹಾಕಿದ ತಕ್ಷಣ ಪಾಲಕ್ ಸೊಪ್ಪಲ್ಲಿ ಇರುವಂತ ಏನೊಂದು ನೀರಿನಂಶ ಇದೆ ಅದೆಲ್ಲವೂ ಕೂಡ ಬಂದ್ಬಿಡ್ತಾ ಇದೆ. ನೋಡ್ತಾ ಇರ್ಬೋದು, ನಾನು ನಿಮ್ಗೆ ಈ ರೀತಿ ತೋರಿಸ್ತಾ ಇದ್ದೀನಿ. ಈಗ ಸೊಪ್ಪಿನಲ್ಲಿರುವಂತ ನೀರಂಶ ಎಲ್ಲವೂ ಕೂಡ ಬಿಟ್ಟಿದೆ ನೋಡಿ. ಈ ಒಂದು ನೀರಿನಂಶ ಎಲ್ಲವನ್ನು ಕೂಡ ತಕ್ಕೊಬಿಡೋಣ. ನೋಡಿ, ಎಲ್ಲವನ್ನು ಕೂಡ ತೆಗಿತಾ ಇದೀವಿ. ನೀರಿನಂಶ ಎಲ್ಲವನ್ನು ಕೂಡ ನೀವು ತೆಕ್ಕೊಬಿಡ್ಬೇಕಾಗುತ್ತೆ. ನೋಡಿ ಎಷ್ಟು ನೀರಿನಂಶ ಬಂದಿದೆ. ಇಷ್ಟು ನೀರಿನಂಶನ ನಾವೀಗ ತೆಗೆದ್ಬಿಡ್ತಿದೀವಿ. ನೀರಿನಂಶ ಇರಬಾರ್ದು ಜಾಸ್ತಿ, ಆಗ ಚೆನ್ನಾಗಾಗೋದಿಲ್ಲ. ಈಗ ನೋಡಿ, ನಾವು ಪಾಲಕ್ ಸೊಪ್ಪಿನಲ್ಲಿರೋ ನೀರಿನಂಶ ಎಲ್ಲವನ್ನು ಕೂಡ ತೆಗಿತಾ ಇದೀವಿ. ನೋಡಿ, ಒಂದು ಸ್ವಲ್ಪ ಉಪ್ಪು ಹಾಕಿದ ತಕ್ಷಣ ಎಷ್ಟು ನೀರು ಬಿಟ್ಟಿದೆ ಅಂದರೆ ತುಂಬಾ ನೀರು ಬಿಟ್ಬಿಟ್ಟಿದೆ. ನೋಡಿ, ಈ ರೀತಿ ನೀಟಾಗಿ ಒಂದು ಚೂರು ನೀರಿಲ್ದಂಗೆ ನೀಟಾಗಿ ಹಿಂಗೆ ಮಾಡಿದ್ರೆ ನಿಮಗೆ ಬಂದ್ಬಿಡುತ್ತೆ. ನೋಡಿ, ನೀರೆಲ್ಲವೂ ಕೂಡ ಈ ರೀತಿ ತೆಗೆದಿಟ್ಕೊಬಿಡಿ. ನೀರು ಏನು ಬೇಕಾಗೋದಿಲ್ಲ ನಿಮಗೆ. ಈ ಒಂದು ಉಪ್ಪು ಹಾಕಿ ಮಡಗಿದ್ರೆ ನೋಡಿ ನೀರಿನಂಶ ಎಲ್ಲ ಕೂಡ ಬಿಟ್ಬಿಟ್ಟಿದೆ. ಉಪ್ಪು ಹಾಕಿದ ತಕ್ಷಣ ಬಿಟ್ಬಿಡುತ್ತೆ, ಒಂದು 10 ನಿಮಿಷದಲ್ಲಿ ಬಿಟ್ಬಿಡುತ್ತೆ. ನೋಡಿ, ಈ ರೀತಿ ರೆಡಿ ಆಗಬೇಕು. ಈಗ ನೀರೆಲ್ಲವನ್ನು ಕೂಡ ತಕೊಂಡಿದೀವಿ. ನೀವು ಒಂದ್ಸತಿ ನೀಟಾಗಿ ಕೈಯಲ್ಲಿ ಕೂಡ ಬೇಕಾದ್ರೆ ಹಿಂಡ್ಕೋಬಹುದು. ನೀಟಾಗಿ ಹಿಂಡ್ಬಿಟ್ಟು ಟಬ್ಬಲ್ಲೇ ನೀಟಾಗಿ ಬೇಸನಲ್ಲೇ ನೀಟಾಗಿ ಹಿಂಡ್ಕೊಂಡು ಎಲ್ಲ ಒಂದು ನೀರನ್ನ ತೆಗೆದು ಬಿಡ್ಬೋದು. ನೀವು ಕೈಯಲ್ಲಿ ಈ ರೀತಿ ಸೈಡ್ ಸರಿಸಿದ್ರೆ ಇನ್ನೂ ನೀರು ಬಿಡ್ತಾ ಇರುತ್ತೆ ಒಂದೊಂದ್ಸತಿ. ಆಗ ನೀವು ನೀರನ್ನ ನೀಟಾಗಿ ತೆಗೆದು ಬಿಡ್ಬೇಕಾಗುತ್ತೆ. ನೋಡ್ಬೋದು, ನೀರನ್ನ ತಕೊಂಡ್ರೆ ಎಷ್ಟು ಸೊಪ್ಪಿದ್ದು ಎಷ್ಟಾಗೋಯ್ತು ನೋಡಿ. ತುಂಬಾ ಅಂದ್ರೆ ತುಂಬಾ ಕಮ್ಮಿ ಆಗೋಯ್ತು. ಬರೀ ಉಪ್ಪು ಹಾಕಿದ್ರೇನೆ ಇಷ್ಟೊಂದು ಸೊಪ್ಪು ಕಮ್ಮಿ ಆಗ್ತಾ ಇದೆ. ನೋಡಿ, ನೀಟಾಗಿ ಈ ರೀತಿ ನೀಟಾಗಿ ನೀರನ್ನ ತಕ್ಕೊಳ್ಳೋಣ. ನೋಡಿ, ಹಿಂಡದಷ್ಟು ನೀರನ್ನ ಬಿಡ್ತಾ ಇರುತ್ತೆ ಉಪ್ಪು ಹಾಕಿದ ನಂತರ ಸೊಪ್ಪು. ನೋಡಿ, ಒಂದು ಸತಿ ಆಗ್ಲೇ ಒಂದಷ್ಟು ನೀರನ್ನ ತಕ್ಕೊಂಡ್ವಿ. ಈಗ ಪುನಃ ಇನ್ನೊಂದು ಸ್ವಲ್ಪ ನೀರನ್ನ ತಕ್ಕೋತಾ ಇದೀವಿ. ನೋಡ್ತಾ ಇರ್ಬೋದು, ಈ ರೀತಿ ಈ ಒಂದು ನೀರು ವೇಸ್ಟು, ಇದೇನು ನಿಮಗೆ ಉಪಯೋಗಕ್ಕೆ ಬರೋಲ್ಲ. ಈಗ ನೋಡಿ, ಈ ರೀತಿ ನೀಟಾಗಿ ನೀರನ್ನ ತೆಗ್ದಿದೀವಿ. ಇಷ್ಟು ತಕ್ಕೊಂಡ್ರೆ ಸಾಕಾಗುತ್ತೆ. ಆಲ್ಮೋಸ್ಟ್ ಎಷ್ಟಾಗುತ್ತೆ ಅಷ್ಟನ್ನ ನೀಟಾಗಿ ತೆಗೆದ್ಬಿಡಿ ನೀರನ್ನ, ಆಗ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಇಷ್ಟು ತಕೊಂಡ್ರೆ ಸಾಕು. ಈಗ
ಇಷ್ಟನ್ನ ತಗೊಂಡಿದೀವಿ. ಈಗ ಇದಕ್ಕೆ ತಗೊಂಡಿರುವಂತ ಕಡಲೆ ಹಿಟ್ಟನ್ನ ಸೇರಿಸ್ಕೊಳ್ಳೋಣ. ಕಡಲೆ ಹಿಟ್ಟನ್ನ ನೋಡಿ ತಗೊಂಡಿರೋ ಎಲ್ಲವನ್ನು ಕೂಡ ಸೇರಿಸ್ಕೊಬಿಡಿ. ಒಂದ್ ಸ್ವಲ್ಪ ಕಲ್ಸ್ಕೊತಾ ಸೇರಿಸ್ಕೊಳ್ಳಿ. ಈಗ ಇಷ್ಟನ್ನ ತಗೊಂಡಿದೀವಿ, ಕಲ್ಸ್ಕೊತಿದೀವಿ. ಈಗ ಒಂದ್ ಸ್ವಲ್ಪ ಧನಿಯಾ ಪೌಡರ್ನು ಕೂಡ ಸೇರಿಸ್ಕೊಳ್ಳೋಣ. ಧನಿಯಾ ಪೌಡರ್ನ ಸೇರಿಸ್ಕೊತಾ ಇದೀವಿ. ಧನಿಯಾ ಪೌಡರ್ನ ಒಂದ್ ಸ್ವಲ್ಪ ಹಾಕೋತಾ ಇದೀವಿ. ನೋಡಿ, ಒಂದ್ ಸ್ವಲ್ಪ ಧನಿಯಾ ಪೌಡರ್ನ ಒಂದ್ ಸ್ವಲ್ಪ ಹಾಕೊಳ್ಳಿ. ನಂತರ ಅಚ್ಕಾರದ ಪುಡಿನೂ ಕೂಡ ಅಷ್ಟೇ ಒಂದ್ ಸ್ವಲ್ಪ ಸೇರಿಸ್ಕೋಬೇಕಾಗುತ್ತೆ. ಒಂದ್ ಸ್ವಲ್ಪ ಅಚ್ಕಾರದ ಪುಡಿ. ನಂತರ ಒಂದ್ ಸ್ವಲ್ಪ ಅರಿಶಿನವನ್ನು ಕೂಡ ಸೇರಿಸ್ತಿದೀವಿ. ಅರಿಶಿನೂ ಸೇರಿಸ್ಕೊಳ್ಳೋಣ. ನಂತರ ಒಂದ್ ಸ್ವಲ್ಪ ಗರಂ ಮಸಾಲಾನು ಕೂಡ ಸೇರಿಸ್ತಾ ಇದೀವಿ. ನಂತರ ಒಂದ್ ಸ್ವಲ್ಪ ಉಪ್ಪನ್ನ ಹಾಕೊಳ್ಳಿ. ಈಗಾಗಲೇ ಉಪ್ಪನ್ನ ಹಾಕಿರ್ತೀರಾ, ಬಟ್ ಒಂದ್ ಸ್ವಲ್ಪ ಹಾಕೊಳ್ಳಿ, ಜಾಸ್ತಿ ಬೇಡ. ಒಂದ್ ಸ್ವಲ್ಪ ಹಾಕೊಂಡು ಈಗ ಕಲ್ಸ್ಕೊಳ್ಳೋಣ. ನಿಮ್ಗೆ ನೀರಿನಂಶ ಬಿಡ್ತಾ ಇರುತ್ತೆ, ನೋಡಿ ಕಲ್ಸ್ಕೊಳ್ಳಿ. ಕಡಲೆ ಹಿಟ್ಟನ್ನ ಚೂರ್ ಚೂರೆ ಹಾಕೊಂಡು ಕಲ್ಸ್ಕೋಬೇಕಾಗುತ್ತೆ. ನೀವು ಜಾಸ್ತಿ ಹಾಕೊಂಡ್ರೆ ಚೆನ್ನಾಗಿ ಬರೋಲ್ಲ. ಒಂದು ಚೂರ್ ಚೂರೆ ಹಾಕೊಂಡು ಕಲ್ಸ್ಕೊಳ್ಳಿ ಕಡಲೆ ಹಿಟ್ಟನ್ನ. ನೋಡಿ, ಈಗ ಒಂದೊಂದು ಚೂರೆ ಹಾಕೊಂಡು 1 ಕಪ್ನಷ್ಟು ಹಿಡಿಯುತ್ತೆ, ಆದ್ರೂ ಬಟ್ ಒಂದ್ ಸ್ವಲ್ಪ ಹಾಕೊಂಡು ನೀಟಾಗಿ ಒಂದು ಉಂಡೆ ಅದಕ್ಕೆ ಬರಬೇಕು, ಅಲ್ಲಿಗಂಟ ನೀಟಾಗಿ ಕಲ್ಸ್ಕೊಳ್ಳಿ. 1 ಕಪ್ಪು ಹಿಡಿಯುತ್ತೆ. ಒಂದ್ ಚೂರ್ ನೋಡ್ ಹಾಕೊಳ್ಳಿ. ಒಟ್ಟಿನಲ್ಲಿ ಒಂದೊಂದ್ಸತಿ ಏನಾಗುತ್ತೆ ಅಂದ್ರೆ ಸೊಪ್ಪು ನಿಮ್ಗೆ ನೋಡ್ ಹಾಕೊಳ್ಳೋದ್ರಿಂದ ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ಆದ್ರಿಂದ ನೋಡಿ ನೀವು ಕಲ್ಸ್ಕೊಳ್ಳಿ ಚೂರೆ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ನೀಟಾಗಿ ಕಲ್ಸ್ಕೊತಾ ಇದೀವಿ. ಈ ರೀತಿ ಆಗ್ತಾ ಇದೆ, ಬರ್ತಿದೆ, ನೋಡ್ಬೋದು. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ ರೆಡಿ ಮಾಡ್ಕೊಂಡಿದೀವಿ. ಕಡ್ಲೆ ಹಿಟ್ಟನ್ನ ಇದರಲ್ಲಿ 1 ಕಪ್ ತಗೊಂಡಿದ್ವಿ ನಾವು, ಸಾಕಾಗುತ್ತೆ ಅಂತ. ಬಟ್ ಇದರಲ್ಲಿ 2 ಕಪ್ನಷ್ಟು ಕಡ್ಲೆ ಹಿಟ್ಟನ್ನ ಹಾಕಿದೀವಿ. ಅದು 1 ಕಪ್ ಸಾಲಿಲ್ಲ, ಯಾಕಂದ್ರೆ ಸೊಪ್ಪು ನೀರು ಬಿಟ್ಕೋತಾ ಇರುತ್ತೆ. ಹಾಗಾಗಿ ಸೊಪ್ಪು ಒಂದ್ ಸ್ವಲ್ಪ ಸಣ್ಣದಾಗಿ ಹೆಚ್ಚಿರೋದ್ರಿಂದ ಒಂದ್ ಸ್ವಲ್ಪ ಸೊಪ್ಪು ಜಾಸ್ತಿನೇ ತಗೊಂಡಂಗ ಅನ್ಸ್ತು. ಆದ್ರಿಂದ 2 ಕಪ್ನಷ್ಟು ಹಿಡ್ದಿದೆ ಈ ಒಂದು ಕಡಲೆ ಹಿಟ್ಟು. ನೀವು ನೋಡ್ ಹಾಕೋಬೇಕು. ಕಡಲೆ ಹಿಟ್ಟು ಒಂದೊಂದ್ ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ ಒಂದೊಂದ್ ಟೈಮು. ನೀವು ಯಾವ ಪ್ರಮಾಣದಲ್ಲಿ ಮಾಡ್ತೀರಾ ಅದ್ರ ಮೇಲೆ. ನಾವಿಲ್ಲಿ ಒಂದ್ ಕಟ್ಟು ಎಕ್ಸ್ಟ್ರಾನು ಹಾಕೊಂಡಿದೀವಿ, ಅದಕ್ಕೆ 1 ಕಟ್ಟು ಸೊಪ್ಪು ಎಕ್ಸ್ಟ್ರಾ ಆದ್ರಿಂದ 1 ಕಪ್ ಕಡಲೆ ಹಿಟ್ಟನ್ನ ಜಾಸ್ತಿ ತಗೊಂಡಿದೀವಿ. ನಂತರ ಈ ರೀತಿ ಉಂಡೆಗಳನ್ನ ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇದ್ರ, ಈ ರೀತಿ ಉಂಡೆಯನ್ನ ಮಾಡ್ಕೋತಾ ಇದೀವಿ. ನಿಮ್ಗೆ ಈ ರೀತಿ ಕನ್ಸಿಸ್ಟೆನ್ಸಿ ಬಂದ್ರೆ ಸಾಕಾಗುತ್ತೆ. ಪರ್ಫೆಕ್ಟ್ ಆಗಿ ಬಂದಿದೆ. ಉಂಡೆ ಅದಕ್ಕೆ ಬರಬೇಕು. ಉಂಡೆ ನೋಡಿ ಕಾಣಿಸ್ತಿದೆ ಅನ್ಕೋತೀನಿ. ಉಂಡೆ ಕರೆಕ್ಟ್ ಆಗಿ ಬಂದಿದೆ ನೋಡಿ. ಈ ರೀತಿ ಬಂದ್ರೆ ಸಾಕು. ಉಂಡೆ ಪರ್ಫೆಕ್ಟ್ ಆಗಿ ಬಂದಿದೆ ಅಂತ ನೋಡಿ, ಎಷ್ಟು ನೀಟಾಗಿ ಬಂದಿದೆ. ಇದೇ ರೀತಿ ಎಲ್ಲ ಒಂದು ಉಂಡೆಯನ್ನ ರೆಡಿ ಮಾಡಿ ಇಟ್ಕೊಳ್ಳೋಣ. ಈಗ ನೋಡ್ತಾ ಇರ್ಬೋದು, ಈಗ ಇದೇ ರೀತಿ ಎಲ್ಲ ಒಂದು ಉಂಡೆನ ರೆಡಿ ಮಾಡ್ಕೊಳ್ಳೋಣ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಉಂಡೆಗಳೆಲ್ಲ ರೆಡಿ ಆಗಿದೆ. ನಮ್ಮ ಒಂದು ಪಾಲಕ್ ಸೊಪ್ಪಿನ ವೆಜ್ ಕೈಮಾ ಉಂಡೆಗಳು ರೆಡಿ ಆಗಿದೆ ಸೂಪರ್ ಆಗಿ. ಈಗ ಇಡ್ಲಿ ತಟ್ಟೆನ ತಗೋಬೇಕಾಗುತ್ತೆ. ಇಡ್ಲಿ ತಟ್ಟೆನ ನಾವು ತಗೊಂಡಿದೀವಿ. ಇದಕ್ಕೆ ಎಣ್ಣೆನ ಹಚ್ಕೊಳ್ಳೋಣ. ನೋಡ್ತಾ ಇರ್ಬೋದು, ನೀಟಾಗಿ ಎಣ್ಣೆನ ಹಚ್ಕೊಳ್ಳಿ. ನೀಟಾಗಿ ಎಣ್ಣೆನ ಹಚ್ಕೊಂಡ ನಂತರ ನೀವು ಈ ಒಂದು ಏನೊಂದು ಕೈಮಾ ಉಂಡೆಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ವಿ, ಅದನ್ನ ಈ ಒಂದು ಇಡ್ಲಿ ತಟ್ಟೆಗೆ ಹಾಕೋಣ. ಈಗ ನೋಡ್ತಾ ಇರ್ಬೋದು, ಒಂದೊಂದಕ್ಕೆ ಒಂದೊಂದು ಹಾಕೊಳ್ಳಿ. ಇದನ್ನ ನೀವು ಒಂದು 2 ನಿಮಿಷ ತಪ್ಪಿದ್ರೆ 3 ನಿಮಿಷ, ಪರ್ಫೆಕ್ಟ್ ಆಗಿ 3 ನಿಮಿಷ ಇಡ್ಲಿ ಪಾತ್ರೆಯಲ್ಲಿ ಬೇಯಿಸ್ಕೋಬೇಕು. ಆಗ ನೀಟಾಗಿ ಒಂದ್ ಸ್ವಲ್ಪ ಗಟ್ಟಿಗೆ ಬರುತ್ತೆ ನಮ್ಮ ಒಂದು ಕೈಮಾ. ಅವಾಗ ವೆಜ್ ಕೈಮಾ ಆಗ ಒಡೆಯೋದಿಲ್ಲ. ನಾವು ಗ್ರೇವಿ ಒಳಗೆ ಹಾಕಿದ ತಕ್ಷಣ ಒಡೆಯೋದಿಲ್ಲ. ಅದಕ್ಕೋಸ್ಕರ ಈಗ ಹಾಕೊಂಡಿದೀವಿ. ಇದೇ ರೀತಿ ಇನ್ನೊಂದು ತಟ್ಟೆಗೂ ಕೂಡ ಹಾಕೋತೀವಿ. ಈಗ ನೋಡ್ತಾ ಇರ್ಬೋದು, ಈಗ ಇನ್ನೊಂದು ತಟ್ಟೆಗೂ ಕೂಡ ಇದೇ ರೀತಿ ಹಾಕೋತಾ ಇದೀವಿ. ನೋಡ್ತಾ ಇರ್ಬೋದು, ಇದೇ ತಟ್ಟೆಗೂ ಕೂಡ ಇನ್ನೊಂದು ರೀತಿ ಹಾಕೋತಾ ಇದೀವಿ. ಅದನ್ನು ಕೂಡ ಎತ್ತಿಟ್ಕೋತಿದೀವಿ. ನೋಡ್ಬೋದು, ಈಗ ಕಾಣಿಸ್ತಿದೆ ಅನ್ಕೋತೀನಿ. ನೋಡ್ತಾ ಇದ್ದೀರಾ, ಕಾಣಿಸ್ತಿದೆ ನೋಡಿ ಫ್ರೆಂಡ್ಸ್. ಅದೇ ರೀತಿ ಇನ್ನೊಂದು ತಟ್ಟೆಗೂ ಕೂಡ ಹಾಕೊಂಡಿದೀವಿ. ಎಲ್ಲವನ್ನು ಕೂಡ ಇದೇ ರೀತಿ ತಟ್ಟೆಗೆ ಹಾಕೊಂಡು ನೀವು ಫಸ್ಟ್ ಎಣ್ಣೆನ ಹಾಕೋಬೇಕಾಗುತ್ತೆ, ಆನಂತರ ತಟ್ಟೆಗೆ ಹಾಕೊಳ್ಳಿ. ಫ್ರೆಂಡ್ಸ್, ಎಲ್ಲವನ್ನು ಕೂಡ ಸ್ಟ್ಯಾಂಡ್ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದೀವಿ. ಇಷ್ಟ ಆದ್ರೆ ಸಾಕು. ಇದನ್ನ ನೀಟಾಗಿ ಈಗ ಇಡ್ಲಿ ಪಾತ್ರೆ ಒಳಗೆ ಇಡೋಣ. ಈ ಕಡೆ ಇಡ್ಲಿ ಪಾತ್ರೆ ಫ್ರೆಂಡ್ಸ್, ಈಗ ಇಡ್ಲಿ ಪಾತ್ರೆನೂ ಕೂಡ ಇಟ್ಟಿದೀವಿ. ಈಗ ಇಡ್ಲಿ ಪಾತ್ರೆ ಕೂಡ ರೆಡಿ ಆಗಿದೆ. ಈಗ ಇಡ್ಲಿ ಪಾತ್ರೆ ಒಳಗೆ ಇದನ್ನ ಇಟ್ಕೊಳ್ಳೋಣ. ನೋಡ್ತಾ ಇದ್ದೀರಾ, ನೀಟಾಗಿ ಕುತ್ಕೊಂಡಿದೆ. ಈಗ ಇದು ಕರೆಕ್ಟ್ ಆಗಿ ಟೈಮಿಂಗ್ ಅನ್ನ ನೋಡ್ಕೊಳ್ಳಿ. 3 ನಿಮಿಷ ಬೆಂದ್ರೆ ಸಾಕು. ಅದೊಂದ್ ಸ್ವಲ್ಪ ಗಟ್ಟಿ ಆಗ್ಬೇಕು. ಅಷ್ಟು ಗಟ್ಟಿ ಆದ್ರೆ 3 ನಿಮಿಷದಲ್ಲಿ ಅದು ಗಟ್ಟಿ ಆಗ್ಬಿಡುತ್ತೆ.
3 ನಿಮಿಷ ಬೆಂದ್ರೆ ಸಾಕು, ಗಟ್ಟಿ ಆಗುತ್ತೆ. ಅಷ್ಟರಲ್ಲಿ ನೀವು ಒಂದ್ ಸ್ವಲ್ಪ ಇದು ಗಟ್ಟಿ ಆಗ್ಬೇಕು ಇಟ್ಟು, ಅವಾಗ ಅದು ನೀವು ಗ್ರೇವಿಗೆ ಹಾಕ್ದಾಗ ಅದು ಒಡೆಯೋದಿಲ್ಲ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ ಕ್ಯಾಪ್ ಅನ್ನು ಕೂಡ ಕ್ಲೋಸ್ ಮಾಡ್ಕೊತಾ ಇದೀವಿ. ಈಗ ಇದು ಕ್ಯಾಪ್ ಅನ್ನ ಕ್ಲೋಸ್ ಮಾಡಿದೀವಿ. ಕರೆಕ್ಟ್ ಆಗಿ 3 ನಿಮಿಷ ಟೈಮಿಂಗ್ ಅನ್ನ ನೋಡ್ಕೊಳ್ಳಿ. ಆನಂತರ ಅದು ಒಂದ್ ಸ್ವಲ್ಪ ಗಟ್ಟಿಗಾದ್ರೆ ಸಾಕು, ಅರ್ಧ ಬೆಂದ್ರೆ ಸಾಕು, ಆಗ ಒಡೆಯೋದಿಲ್ಲ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ ನೀಟಾಗಿ ಬೆಂದಿದೆ. 3 ನಿಮಿಷಗಳ ಕಾಲ ಬೇಯಿಸ್ಕೊಂಡಿದೀವಿ. ನೋಡ್ತಾ ಇರ್ಬೋದು, ಒಂದು ಎಕ್ಸ್ಟ್ರಾ ಇತ್ತು, ಇದನ್ನು ಕೂಡ ಇಟ್ಟಿದೀವಿ. ನೋಡಿ ಒಂದ್ ಸ್ವಲ್ಪ ಗಟ್ಟಿಗೆ ಆಗಿದೆ. ಈಗ ನಾವು ಆ ತಟ್ಟೆನ ತೆಗೆದು ತೋರಿಸ್ತೀನಿ. ಈಗ ನೋಡ್ತಾ ಇರ್ಬೋದು, ಈಗ ನಾನು ನಿಮಗೆ ತೋರಿಸ್ತೀನಿ. ಸ್ವಲ್ಪ ಬಿಸಿ ಇದೆ, ನೋಡ್ತಾ ಇರ್ಬೋದು. ಈಗ ಕಾಣಿಸ್ತಾ ಇದೆ ಅನ್ಕೋತೀನಿ. ಹಿಂಗೆ ನೀವು ಮುಟ್ಟಿದ್ರೆ ಅದೊಂದು ಸ್ವಲ್ಪ ಗಟ್ಟಿಗಿರಬೇಕು. ಮೇಲೆಲ್ಲ ಒಂದು ಸ್ವಲ್ಪ ಗಟ್ಟಿಗಾಗಿದೆ. ಇಷ್ಟ ಆದರೆ ಸಾಕು. ನೀವೇನು ತುಂಬ ಬೇಯಬೇಕು ಅನ್ನೋದು ಏನಿಲ್ಲ. ಗ್ರೇವಿಲಿ ಹಾಕ್ದಾಗ ಚೆನ್ನಾಗಿ ಬೇಯುತ್ತೆ ಅದು. ಇಷ್ಟ ಆದರೆ ಸಾಕು. ಈಗ ಇದನ್ನ ಎಲ್ಲವನ್ನು ಕೂಡ ಗ್ರೇವಿ. ಈಗ ಒಂದು ಪ್ಯಾನ್ ಅನ್ನ ಇಟ್ಕೊಳ್ಳಿ. ಪ್ಯಾನ್ ಅನ್ನ ಇಟ್ಕೊಂಡು ಒಂದು ಸ್ವಲ್ಪ ಮೀಡಿಯಂ ಉರಿಯಲ್ಲಿ ಇಟ್ಕೊಂಡು ಮೊದಲನೇದಾಗಿ 1 ಲೋಟ ಆಗೋಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆ ಒಂದ್ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. ಈ ಒಂದು ಗ್ರೇವಿನೂ ಮಾಡೋದ್ರಿಂದ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಆದ್ರಿಂದ ಒಂದ್ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕೊಂಡಿದೀವಿ. ಈಗ ಒಂದ್ ಸ್ವಲ್ಪ ಎಣ್ಣೆ ಕಾಯಿಲಿ. ಫ್ರೆಂಡ್ಸ್ ತಗೊಂಡಿರುವಂತ ಟೊಮೊಟೊ ಎಲ್ಲವನ್ನು ಕೂಡ ಮಿಕ್ಸರ್ ಜಾರ್ಗೆ ಹಾಕೊಂಡಿದೀವಿ. ಮಿಕ್ಸರ್ ಜಾರ್ಗೆ ಹಾಕೊಂಡು ನೀಟಾಗಿ ರುಬ್ಕೋಬೇಕಾಗುತ್ತೆ. ಒಂದ್ ಸ್ವಲ್ಪ ನೀರನ್ನ ಸೇರಿಸಿ ನೀಟಾಗಿ ರುಬ್ಕೊಳ್ಳಿ. ಈಗ ನೀಟಾಗಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ ನೀಟಾಗಿ ಟೊಮೊಟೊನ ರುಬ್ಕೊಂಡು ಬಂದಿದೀವಿ. ಇಷ್ಟು ರುಬ್ಬಿದ್ರೆ ಸಾಕು. ಈಗ ಇದನ್ನ ಸೇರಿಸ್ಕೊಳ್ಳೋಣ. ಒಂದ್ ಸ್ವಲ್ಪ ಗ್ರೇವಿ ಫ್ರೈ. ಈಗ ಖಾರ ಮೀಡಿಯಂ ಫ್ಲೇಮ್ ಅಲ್ಲೇ ಬೇಯ್ತಾ ಇದೆ. ನೋಡಿ, ಹಸಿ ವಾಸನೆ ಎಲ್ಲವೂ ಕೂಡ ಹೋಗ್ಬೇಕು. ನೋಡಿ, ಈ ರೀತಿ ಬೇಯ್ತಾ ಇರಬೇಕು. ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೋಬೇಕು ಒಲೆನ. ನೀವು ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡ್ರೆ ತಳ ಹತ್ಬಿಡುತ್ತೆ. ನೋಡಿ, ಈ ರೀತಿ ಮೀಡಿಯಂ ಫ್ಲೇಮ್ ಅಲ್ಲಿ ಹಸಿ ವಾಸನೆ ಎಲ್ಲ ಹೋಗ್ತಾ ಇದೆ, ಘಮ ಬರ್ತಾ ಇದೆ. ಅಂದ್ರೆ ಹಸಿ ವಾಸನೆ ಏನ್ ಕಾಯಿ ತುರಿ ಹಾಕಿದೀವಿ ಅದೆಲ್ಲ ಹೋಗ್ತಾ ಇದೆ, ರುಬ್ಬಿರೋದೆಲ್ಲ. ಈಗ ಟೊಮೊಟೊನ ರುಬ್ಬಿಟ್ಟಿದೀವಲ್ಲ, ಇದನ್ನು ಕೂಡ ಆಡ್ ಮಾಡ್ಕೊಳ್ಳೋಣ. ಇದ್ರಲ್ಲೂ ಒಂದು ಸ್ವಲ್ಪ ಹೊತ್ತು ಹಸಿ ವಾಸನೆ ಹೋಗೋಂಟ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಟೊಮೊಟೊನು ಕೂಡ ಹಾಕೊಂಡಿದೀವಿ. ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ರುಬ್ಬಿರುವಂತ ಟೊಮೊಟೊನು ಕೂಡ ಹಾಕೊಂಡಿದೀವಿ, ನೋಡ್ಬೋದು. ಇದು ಕೂಡ ಈಗ ಇದ್ರ ಜೊತೆ ಕೂಡ ಒಂದ್ ಸ್ವಲ್ಪ ಟೊಮೊಟೊ ಹಸಿ ವಾಸನೆ ಎಲ್ಲವೂ ಕೂಡ ಹೋಗ್ಬೇಕು. ಮೀಡಿಯಂ ಫ್ಲೇಮ್ ಅಲ್ಲೇ ಇರ್ಲಿ. ನೀವು ಹೈ ಫ್ಲೇಮ್ ನ ಮಾಡ್ಕೋಬೇಡಿ, ಮೀಡಿಯಂ ಫ್ಲೇಮ್ ಅಲ್ಲೇ ಇರ್ಲಿ. ಉರಿ ಹೈ ಫ್ಲೇಮ್ ಮಾಡಿದ್ರೆ ನಿಮ್ಗೆ ತುಂಬಾ ಇದಾಗ್ಬಿಡುತ್ತೆ. ಈಗ ಒಂದ್ ಸ್ವಲ್ಪ ನೀರನ್ನು ಸೇರಿಸ್ತಾ ಇದೀವಿ, ಅದು ಖಾರ ಬೇಯೋದಕ್ಕೋಸ್ಕರ. ಈಗ ಒಂದ್ ಸ್ವಲ್ಪ ಬೇಯಲಿ ಖಾರ. ಮೀಡಿಯಂ ಫ್ಲೇಮ್ ಅಲ್ಲೇ ಬೇಯ್ತಾ ಇದೆ, ಬೇಯ್ಕೊಳ್ಳಿ ಚೆನ್ನಾಗಿ ಫ್ರೆಂಡ್ಸ್. ಈಗ ಹಸಿ ವಾಸನೆ ಎಲ್ಲವೂ ಕೂಡ ಹೋಗಿದೆ. ಒಂದು 5 ನಿಮಿಷಗಳ ಕಾಲ ನೀಟಾಗಿ ಫ್ರೈ ಮಾಡ್ಕೊಂಡಿದೀವಿ. ನೋಡ್ತಾ ಇರ್ಬೋದು, ಎಷ್ಟು ಚೆನ್ನಾಗಿ ಹಸಿ ವಾಸನೆ ಹೋಗುತ್ತೆ ಅಷ್ಟು ಚೆನ್ನಾಗಿ ನಮ್ಮ ಒಂದು ಕೈಮಾ ಚೆನ್ನಾಗಿ ಬರುತ್ತೆ. ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿ ಎಣ್ಣೆ ಎಲ್ಲ ಕೂಡ ಬಿಟ್ಕೋತಾ ಇದೆ ಮೇಲ್ಮೇಲೆ. ನೋಡಿ, ಈ ರೀತಿ ಎಣ್ಣೆ ಅಂಶ ಎಲ್ಲ ಕೂಡ ಬಿಟ್ಕೋತಾ ಇದ್ರೆ ನೀಟಾಗಿ ಬಂದಿದೆ ಅಂತ. ಈಗ ಇದಕ್ಕೆ ನೀರನ್ನ ಸೇರಿಸ್ಕೋಬೇಕು. ಈಗ ನೀರನ್ನ ಆಡ್ ಮಾಡ್ಕೋತಾ ಇದೀವಿ. ನೀರನ್ನ ನೀವು ನಿಮ್ಗೆ ತುಂಬಾ ತೆಳ್ಳಗ್ ಬೇಕು ಅಂದ್ರೆ ಒಂದ್ ಸ್ವಲ್ಪ ನೀರನ್ನು ಜಾಸ್ತಿ ಹಾಕೊಳ್ಳಿ. ಇಲ್ಲಿ ನಾವು ಮೀಡಿಯಂ ಗಟ್ಟಿಯಾಗಿ ಬರೋಕ್ಕೋಸ್ಕರ ಮೀಡಿಯಂ ಆಗಿ ನೀರನ್ನ ಸೇರಿಸಿದೀವಿ. ನೀವು ಈಗ ನೀರಕ್ಕೆ ಈ ಒಂದು ಉಂಡೆಗಳನ್ನ ಹಾಕೋತಿರಲ್ಲ, ಈ ಒಂದು ಕೈಮಾ ಉಂಡೆಗಳನ್ನ, ಅದನ್ನ ಹಾಕ್ದಾಗ ಅದು ನೀರನ್ನ ಕುಡ್ಕೊಬಿಟ್ಟು ಗಟ್ಟಿ ಆಗ್ಬಿಡುತ್ತೆ. ಆದ್ರಿಂದ ಒಂದ್ ಸ್ವಲ್ಪ ನೀರನ್ನ ಜಾಸ್ತಿ ಹಾಕೋತಾ ಇದೀವಿ. ನೀರನ್ನ ಒಂದ್ ಸ್ವಲ್ಪ ಆಡ್ ಮಾಡ್ಕೊಳ್ಳಿ. ಇಲ್ಲೂ ನಾವು ಒಂದ್ ಸ್ವಲ್ಪ ನೀರನ್ನ ಸೇರಿಸಿದ್ವಿ ಪುನಃ. ಈಗ ಇದೊಂದ್ ಸ್ವಲ್ಪ ಇದು ನೀರು ಬಿಸಿ ಆದ ನಂತರ ಹಾಕೊಳ್ಳೋಣ. ಈಗ ಇದಕ್ಕೆ ಒಂದು ತಟ್ಟೆಯನ್ನ ಮುಚ್ಕೋತಾ ಇದೀವಿ. ತಟ್ಟೆ ಮುಚ್ಕೊಳ್ಳೋಣ. ಈಗ ಇರ್ಬೋದು ಫ್ರೆಂಡ್ಸ್, ಈಗ ಅನ್ನ ಕೂಡ ರೆಡಿ ಮಾಡ್ಕೊಂಡಿದೀವಿ. ಈಗ ಅನ್ನದ ಜೊತೆಗೆ ನಾವು ಮಾಡಿರುವಂತ ಪಾಲಕ್ ವೆಜ್ ಕೈಮಾನ ಸರ್ವನ್ನ ಮಾಡ್ಕೊಳ್ಳೋಣ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಅನ್ನನೂ ಕೂಡ ಸರ್ವನ್ನ ಮಾಡ್ಕೋತಾ ಇದೀವಿ. ಬಿಸಿಯಾಗಿ ಅನ್ನ ಕೂಡ ಮಾಡಿದೀವಿ. ಈಗ ನಮ್ಮ ಒಂದು ಪಾಲಕ್ ಕೈಮಾನ ಈಗ ಸರ್ವನ್ನ ಮಾಡ್ಕೊಳ್ಳೋಣ. ನೋಡ್ತಾ ಇರ್ಬೋದು, ಅನ್ನನ ಕೂಡ ಹಾಕೊಂಡಿದ್ದೀವಿ ನೀಟಾಗಿ. ಈಗ ಅದರ ಜೊತೆಗೆ ನಮ್ಮ ಒಂದು ಪಾಲಕ್ ವೆಜ್ ಕೈಮಾ ರೆಡಿ ಆಗಿದೆ. ನೋಡ್ತಾ ಇರ್ಬೋದು, ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡ್ಬೋದು. ತುಂಬ ಚೆನ್ನಾಗಿ ಬಂದಿದೆ. ಒಂದೇ ಕನ್ಸಿಸ್ಟೆನ್ಸಿ ಕೂಡ ತುಂಬ ಚೆನ್ನಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಒಂದು ಚೂರು ಉಂಡೆ ಅನ್ನೋದು ಒಡ್ಕೊಂಡಿಲ್ಲ. ತುಂಬ ಚೆನ್ನಾಗಿ ಬಂದಿದೆ. ನೋಡ್ತಾ ಇರ್ಬೋದು, ಪರ್ಫೆಕ್ಟಾಗಿ ಬಂದಿದೆ. ಬನ್ನಿ ಈಗ
ಹೇಗಿದೆ ಅಂತ ತಿಂದು ಟೇಸ್ಟ್ ಮಾಡುವಂತ ಸಮಯ. ಇವತ್ತು ನಾನು ಪಾಲಕ್ ಸೊಪ್ಪಿನ ವೆಜ್ ಕೈಮಾ ಉಂಡೆ ರೆಡಿ ಮಾಡಿದ್ದೀನಿ. ಟೇಸ್ಟ್ ನೋಡಿ ಹೇಳು ಹೆಂಗಿದೆ. ನೋಡಿ ಫ್ರೆಂಡ್ಸ್, ಕೊನೆಗೂ ಕೂಡ ನಮ್ಮಮ್ಮ ಪಾಲಕ್ ಸೊಪ್ಪಿನ ವೆಜ್ ಕೈಮಾನ ಮಾಡ್ಕೊಟ್ಟಿದ್ದಾರೆ. ಹೇಗಿದೆ ಅಂತ ನಾನೀಗ ತಿನ್ನೋಡುವಂತ ಸಮಯ. ಈಗ ನಾನು ಟೇಸ್ಟ್ ಮಾಡಿ ನೋಡ್ತೀನಿ. ಎರಡು ಬಿಸಿ ಇದೆ. ಉಪ್ಪು ಖಾರ ಎಲ್ಲ ಹೆಂಗಿದೆ? ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಪಾಲಕ್ ಸೊಪ್ಪು ಒಳ್ಳೆ ಫ್ಲೇವರ್ ಕೊಡ್ತಾ ಇದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಹೇಗ್ ಬಂತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಯಾರಿಂದ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಅಮ್ಮಂಗಂತೂ ಥ್ಯಾಂಕ್ ಯು ಅಂತ ಹೇಳ್ತೀನಿ. ತುಂಬಾ ಚೆನ್ನಾಗಿ ಮಾಡಿದ್ರೆ. ಇದಿಷ್ಟು ಇವತ್ತಿನ ವಿಡಿಯೋ. ಸಿಗೋಣ ನಿಮ್ದು ಹೊಸದಾದ ವಿಡಿಯೋ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯ. ಹೌದು ಫ್ರೆಂಡ್ಸ್, ಎಲ್ರಿಗೂ ಕೂಡ ಸಂಕ್ರಾಂತಿ ನಿನ್ನೆ ತಾನೇ ಆಗಿದೆ. ಎಲ್ರಿಗೂ ಕೂಡ ಸಂಕ್ರಾಂತಿ ಆಗಿ ಒಂದ್ ದಿವಸ ಆದ್ಮೇಲೆ ಈ ವಿಡಿಯೋನ ಶೂಟ್ ಮಾಡ್ತಾ ಇದೀವಿ. ಆದ್ರಿಂದ ಸಂಕ್ರಾಂತಿ ಹಬ್ಬದ ಲೇಟ್ ವಿಶಸ್, ಮೊದಲೇ ವಿಶಸ್ ಅನ್ನು ಕೋರಿದೀವಿ. ಆ ವಿಡಿಯೋ ನೀವು ನೋಡಿಲ್ಲ ಅಂದ್ರೆ ಈ ವಿಡಿಯೋದಲ್ಲಿ ಕೋರ್ತಾ ಇದೀವಿ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅಂತ ಅಷ್ಟೇ, ಇನ್ನೇನಿಲ್ಲ. ಸಿಗೋಣ ಇನ್ನೊಂದು ಹೊಸದಾದ ವಿಡಿಯೋದ ಜೊತೆ. ಥ್ಯಾಂಕ್ ಯು.